ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ದೀಪಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಸೆಪ್ಟೆಂಬರ್ 1ರಿಂದ ನಮ್ಮ ಕರ್ನಾಟಕ ಸರ್ಕಾರ ಏನಿದೆ ಇದು ಹೊಸ ನಿಯಮವನ್ನು ಜಾರಿಗೆ ತಂದಿದೆ. ಈ ನಿಯಮವನ್ನು ನೀವೇನಾದರೂ ಉಲ್ಲಂಘನೆ ಮಾಡಿದ್ರಿ ಅಂದರೆ ನಿಮಗೆ 5,000 ದಂಡ ಕಟ್ಟಿಟ್ಟ ಬುತ್ತಿ. ತಿಳ್ಕೊಳ್ಳಿ, ಇದು ಯಾರ್ಯಾರಿಗೆ ಅನ್ವಯಿಸುತ್ತೆ ಯಾರ್ಯಾರಿಗೆ ಅನ್ವಯಿಸಲ್ಲ ಅಂತ ನೋಡೋದಾದರೆ, ಮನೆ ಬಾಡಿಗೆ ನೀವು ಯಾರು ಕಟ್ತಾ ಇದ್ದೀರಾ ಅಂದರೆ ನಿಮ್ಗೆ ಅನ್ವಯಿಸಲ್ಲ. ಅಂದರೆ ಮನೆ ಬಾಡಿಗೆ ಕಟ್ಟೋರಿಗೆ ಅನ್ವಯಿಸಲ್ಲ. ಯಾರಿಗೆ ಅನ್ವಯಿಸುತ್ತೆ? ಮನೆಯನ್ನು ಬಾಡಿಗೆ ಕೊಡ್ತಿರಲ್ಲ ಮಾಲೀಕರು, ನಿಮಗೆ ಮಾತ್ರ ಈ ದಂಡನ ವಿಧಿಸ್ತಾರೆ. ಅಂದರೆ ಎಲ್ಲರಿಗೂ ವಿಧಿಸಲ್ಲ ಸ್ನೇಹಿತರೆ. ಸೊ ಈ ನಿಯಮವನ್ನು ಯಾರೆಲ್ಲ ಉಲ್ಲಂಘನೆ ಮಾಡ್ತಿರಲ್ಲ ಅವ್ರಿಗೆ ಮಾತ್ರ ಈ ಫೈನ್ ಬರುತ್ತೆ 5,000 ರೂಪಾಯಿ. ಓಕೆನಾ? ಸೊ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿಬಿಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಕೊನೆಗೆ ಅದಕ್ಕೆ ಒಂದು ಫೀಡ್ಬ್ಯಾಕ್ ಮೂಲಕ ನಿಮ್ಮೊಂದು ಕಾಮೆಂಟ್ನ ತಿಳಿಸಿ ಅಂತ ನಿಮ್ಗೆ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಸ್ನೇಹಿತರೆ, ಏನಿದು ಹೊಸ ನಿಯಮ ಅಂತ ನೋಡೋದಾದರೆ, ಡಿಜಿಟಲ್ ಸ್ಟಾಂಪಿಂಗ್ ಕಡ್ಡಾಯವಾಗಿರುತ್ತೆ ಇನ್ನು ಮುಂದೆ. ಅಂದರೆ ಈ ಮುಂದೆ ನೀವು ಏನು ಮಾಡ್ತಿದ್ರಿ ಅಂದರೆ, ಒಂದು ಮನೆ ಅಗ್ರಿಮೆಂಟ್ನ ಒಂದು ಸೈಬರ್ ಸೆಂಟರ್ನಲ್ಲಿ ಏನು ಮಾಡ್ತಿದ್ರಿ ಅಂದರೆ, ಅವರು ಕೈ ಬರದ ಮೂಲಕ ಅಂದರೆ ಫಿಸಿಕಲ್ ಟೈಪಿಂಗ್ ಮಾಡಿ ಅವರು ನಿಮಗೆ ಪ್ರಿಂಟ್ಔಟ್ ಕೊಡ್ತಿದ್ರು, ನೀವು ಮನೆ ಓನರ್ ಹತ್ರ ಸೈನ್ ಹಾಕ್ತಾಯಿದ್ರಿ. ಸೊ ಅದರಲ್ಲಿ ಯಾವುದೇ ರೀತಿ ಡೇಟ್ನ ತಿದ್ದುಪಡಿ ಮಾಡಬೇಕು. ಆದರೆ ಇನ್ನು ಮುಂದೆ ಏನಂದರೆ, ನೀವು ಯಾವುದೇ ಒಂದು ಮನೆ ಮಾಲೀಕರು ಇರ್ಬೋದು, ನೀವು ಮನೆ ಅಗ್ರಿಮೆಂಟ್ ಅಥವಾ ಲೀಸ್ ಅಗ್ರಿಮೆಂಟ್ ಮಾಡಿಸ್ತೀನಿ ಅಂದರೆ ಈ ರೆಂಟಲ್ದು, ಸೊ ನೀವು ಸರ್ಕಾರದ ಪ್ಲ್ಯಾಟ್ಫಾರ್ಮ್ ಮೂಲಕನೇ ಡಿಜಿಟಲ್ ಆಗಿ ಮಾಡಿಸ್ಬೇಕಾಗತ್ತೆ. ಸೊ ಒಂದು ವೇಳೆ ನೀವು ಈ ರೂಲ್ಸ್ನ ಮನೆ ಮಾಲೀಕರು ಬ್ರೇಕ್ ಮಾಡಿದ್ರೆ ಅಂದರೆ ನಿಮಗೆ 5,000 ದಂಡವಾಗಿ ಕರ್ನಾಟಕ ಸರ್ಕಾರ ಕಟ್ಟಿಸ್ಕೋತಾರೆ. ಓಕೆನಾ? ಸೊ ಏನೇ ಮಾಡೋದಿದ್ರು ನೀವು ಡಿಜಿಟಲಿಂದನೇ, ಅಂದರೆ ಆನ್ಲೈನ್ ಪ್ಲಾಟ್ಫಾರ್ಮಲ್ಲೇ, ಕರ್ನಾಟಕ ಸರ್ಕಾರ ಪ್ಲಾಟ್ಫಾರ್ಮಲ್ಲೇ ನೀವು ರೆಂಟ್ ಮತ್ತು ಲೀಸ್ ಅಗ್ರಿಮೆಂಟ್ನ ಮಾಡಿಸ್ಕೋಬೇಕಾಗತ್ತೆ. ಸೊ ನಿಮ್ಗೊಂದು ಡೌಟ್ ಇರ್ಬೋದು, ಆಲ್ರೆಡಿ ನಮ್ಮ ಮನೇಲಿ ಒಂದು 3-4 ಮನೆ ಇದೆ. ಸೊ ಅಲ್ಲಿ ಆಲ್ರೆಡಿ ಟೆನೆಂಟ್ ಇದ್ದಾರೆ. ಸೊ ಅದಕ್ಕೆ ಏನು ಮಾಡೋದು, ಮತ್ತೆ ಏನಾದ್ರು ತಿದ್ದುಪಡಿ ಮಾಡಬೇಕಂತ. ಇಲ್ಲ, ಅದು ನಡೆಯುತ್ತೆ. ನೆಕ್ಸ್ಟು ಇವರೆಲ್ಲ ವೆಕೇಟ್ ಮಾಡಿದ್ಮೇಲೆ ಅಂದರೆ ಬಿಟ್ಟೋದ್ಮೇಲೆ ನೆಕ್ಸ್ಟ್ ಹೊಸದಾಗಿ ಬರ್ತಾರಲ್ಲ, ಸೊ ಅವ್ರ ಹತ್ರ ನೀವು ಈ ಆನ್ಲೈನ್ ಡಿಜಿಟಲ್ ಮಾಡಿಸೋದು ತುಂಬಾ ಒಳ್ಳೆಯದಂತ ನಾನು ನಿಮ್ಗೆ ಹೇಳ್ತಾ ನೆಕ್ಸ್ಟ್. ಓಕೆನಾ? ನೆಕ್ಸ್ಟ್ ಏನಂದರೆ ಸ್ನೇಹಿತರೆ, ಈ ಹೊಸ ನಿಯಮದ ಉದ್ದೇಶ ನಾವು ಏನು ಅಂತ ನೋಡಿದ್ರೆ, ಈ ಮುಂಚೆ ಟೈಪಿಂಗ್ ಮಾಡಿಸ್ತಾ ಇದ್ರಲ್ಲ ಅದೆಲ್ಲ ನಡೀತಾ ಇತ್ತು, ಇವಾಗ ನಡೆಯಲ್ಲ. ಯಾಕಂದರೆ ಈ ಅಗ್ರಿಮೆಂಟ್ಗಳನ್ನ ನಾರ್ಮಲ್ ಟೈಪಿಂಗ್ ಮಾಡೋದ್ರಿಂದ ದುರ್ಬಳಕೆ ಆಗುತ್ತೆ ಮತ್ತು ಅದನ್ನು ನಕಲಾಗಿ ಮಾಡಿಸ್ತಾಯಿದ್ರು, ನಕಲು ಆಗಿ ಅಂದರೆ ಡೂಪ್ಲಿಕೇಟಾಗಿ ಮಾಡಿಸ್ತಾಯಿದ್ರು. ಸೊ ಇನ್ನು ಮುಂದೆ ಅದಕ್ಕೆ ಯಾವುದೇ ರೀತಿ ಅವಕಾಶ ಇರುವಂಥದ್ದಿಲ್ಲ. ಸೊ ಈ ಡಿಜಿಟಲ್ ಏನಿದೆ, ಡಿಜಿಟಲಿಂದ ಮಾಡುವಂಥ ಅಗ್ರಿಮೆಂಟ್ಗಳನ್ನ ಪಾನು ಮತ್ತು ಆಧಾರ್ಗೆ ಲಿಂಕ್ ಕೊಡ್ತಾರೆ. ಆವಾಗ ಯಾವುದೇ ರೀತಿ ಡೂಪ್ಲಿಕೇಟ್ ಮಾಡೋಕ್ಕಾಗಲ್ಲ, ಡೇಟ್ನಲ್ಲಿ ತಿದ್ದುಪಡಿ ಮಾಡೋಕ್ಕಾಗಲ್ಲ, ಅಥವಾ ನಮ್ಮದು ಎಡಿಟಿಂಗು ಏನದು ಎಡಿಟಿಂಗ್ ಅಂತಿರಲ್ಲ ಅದು ಏನು ಮಾಡ್ಸೋಕ್ಕಾಗಲ್ಲ, ತಿದ್ದುಪಡಿ ಯಾವುದು ಮಾಡೋಕ್ಕಾಗಲ್ಲ. ತಿದ್ದುಪಡಿ ಸಣ್ಣ ಪುಟ್ಟ ಮಾಡ್ಬೋದು, ಜಾಸ್ತಿ ಮಾಡೋಕ್ಕಾಗಲ್ಲ. ಸೊ ಫೇಕ್ ಡಾಕ್ಯುಮೆಂಟ್ ಅಂತೀವಲ್ಲ ಅದನ್ನು ಮಾಡೋಕ್ಕಾಗಲ್ಲ. ಮುಂಚೆ ಏನಾಗ್ತಿತ್ತು ಅಂದರೆ, ಹೋಮ್ ಲೋನು, ಬಿಸ್ನೆಸ್ ಲೋನು, ಪರ್ಸನಲ್ ಲೋನು ಏನೇ ಇರ್ಬೋದು, ಸೊ ಅಥವಾ ಏನೇ ಬ್ಯಾಂಕ್ಗಳಿಗಾಗಿ ನಿಮಗೆ ಏನಾದ್ರು ಲೋನ್ಗಳು ಬೇಕು ಅಂದಾಗ ನೀವು ಮನೆ ಅಗ್ರಿಮೆಂಟ್ನ ಅಥವಾ ಲೀಸ್ನ ಕೇಳ್ತಾಯಿದ್ರು ಅಗ್ರಿಮೆಂಟ್ನ. ಸೊ ಅವಾಗ ಏನು ಮಾಡ್ತೀರಿ, ಮತ್ತು ಇಲ್ಲ ಅಂದರೆ ನೀವು ಹಳೆ ಡೇಟಿಗೆ ನೀವು ಮ್ಯಾನ್ಯಲ್ ಆಗಿ ಮಾಡಿಸ್ಕೊಂಡು ಬರ್ತಿದ್ರಿ. 2 ವರ್ಷದಿಂದ ಇದ್ವಿ, 3 ವರ್ಷದಿಂದ, 5 ವರ್ಷದಿಂದ, 10 ವರ್ಷದಿಂದ ಇದ್ವಿ ಅಂತ ಒಂದು ಮ್ಯಾನ್ಯಲ್ ಆಗಿ ನೀವು ಅಗ್ರಿಮೆಂಟ್ನ ಮಾಡಿಸ್ಕೊಬರ್ತಿದ್ರಿ. ಸೊ ಇನ್ನು ಮುಂದೆ ಅದು ಯಾವುದಕ್ಕೂ ಅವಕಾಶ ಇರಲ್ಲ. ಸೊ ಪ್ರತಿಯೊಂದು ಇಲ್ಲಿ ಡಿಜಿಟಲ್ ಆಗಿರೋದ್ರಿಂದ ಇದು ಒಂದು ಒಳ್ಳೆಯ ಉದ್ದೇಶಕ್ಕೆ ನಮ್ಮ ಸರ್ಕಾರ ದುರ್ಬಳಕೆ ಆಗಬಾರ್ದು ಮತ್ತು ನಕಲು ಆಗಬಾರ್ದು, ಇದು ಕೆಟ್ಟ ಉದ್ದೇಶಕ್ಕೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಮ್ಮ ಕರ್ನಾಟಕ ಸರ್ಕಾರ ಹೊಸ ರೂಲ್ಸ್ನ ಜಾರಿಗೆ ತಂದಿದೆ. ಸೊ ಸ್ನೇಹಿತರೆ, ನಿಮಗೆ ಈಗ ಪೂರ್ತಿ ವಿಡಿಯೋ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಯಾರೆಲ್ಲ ಇನ್ನು ಮುಂದೆ ಮನೆ ಬಾಡಿಗೆ ಕೊಡ್ತಾ ಇದ್ದೀರಲ್ಲ ಮಾಲೀಕರು, ಇದನ್ನು ಪ್ರತಿಯೊಂದು ಫಾಲೋ ಮಾಡಿ ಅಂತ ನಾನು ನಿಮಗೆ ಕೇಳ್ಕೊತೀನಿ. ಓಕೆ, ಹಾಗಾದರೆ ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ. ಓಕೆ, ಮತ್ತೊಂದು ಹೊಸ ವಿಚಾರದೊಂದಿಗೆ ಬರ್ತೀನಿ ಆದಷ್ಟು ಬೇಗ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ. ಗುಡ್ ಬಾಯ್.